ಸರ್ ನಿನ್ನೆ ಚಿತ್ರನಟ ಪ್ರಕಾಶ್ ಅವರು ಮಂಗಳೂರಿನಲ್ಲಿ ಪ್ರಧಾನಿ ಬಗ್ಗೆ ಮಾತಾಡಿರುವಂಥದ್ದು ಲಘುವಾಗಿ ಅಂದರೆ ಎಲ್ಲರಿಗೂ ನಾಟಕ ಮಾಡ್ಕೊಂಡು ಮತ್ತೆ ಹೊಸದಾಗಿ ಈಗ ಮಾಡ್ಕೊಳ್ತಾರೆ. ಯಾರೋ ಅಯೋಗ್ಯರು ಮಾತನಾಡ್ತಾರೆ ಅಂತೇಳಿ ಅವರು ಎಲ್ಲರೂ ಕೂಡ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಒಪ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನೇ ಮಾಡಿದ್ದಾರೆ. ಎಲ್ಲಿಯವರೆಗೂ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ 400ಕ್ಕೂ ಹೆಚ್ಚು ಸ್ಥಾನಗಳನ್ನು BJP ಗೆಲ್ತದೆ, ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಸ್ವತಃ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಉಡಾಫಿಯಾಗಿ ಮಾತಾಡ್ತಕ್ಕಂಥವ್ರಿಗೆ ರಾಜ್ಯದ ಜನ ದೇಶದ ಜನನೇ ಉತ್ತರವನ್ನು ಕೊಡ್ತಾರೆ, ಅದಕ್ಕೆ ತಕ್ಕ ಉತ್ತರ ನೀಡ್ತಾರೆ. ಹಿನ್ನಡೆ ಏನಿಲ್ಲ ರೀ, ನಮ್ಮ ಅಧಿಕೃತ ನಮ್ಮ ಅಭ್ಯರ್ಥಿ ಏನಿದ್ರು ಬಾಂಡ್ಗೆ ಅವರು ನೆನ್ನೆ ಗೆದ್ದಿದ್ದಾರೆ. ನಾವು ಮತ್ತು JDS ಪಕ್ಷ ಸೇರಿ 5ನೇ ಅಭ್ಯರ್ಥಿ ಹಾಕಿದ್ದು